Good morning, my dear students. In previous class, we have to discuss about some important numerical problems in motion in straight line chapter. Today, I am going to solve some more important problems. First, the concept of differentiation problems. Previous class differentiation ಬಗ್ಗೆ ನಿಮ್ಮೊಂದು ಐಡಿಯಾ ಹೇಳಿದ್ದೆ. ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಫ್ರೆನ್ಸಿಯೇಷನ್ ರೂಲ್? ಇದು ನಿಮ್ಮ ಸೆಕೆಂಡ್ ಪಿ ಯು ಸಿನಲ್ಲಿರತಕ್ಕಂಥ ಒಂದು ಚಾಪ್ಟರು. ಆದರೆ ಫಸ್ಟ್ ಇಯರ್ ಪಿ ಯು ಸಿನ ಸ್ವಲ್ಪ ಬಿಟ್ ಕಾನ್ಸೆಪ್ಟು ನೀವು ಬರುತ್ತೆ, ಅದನ್ನು ಸ್ವಲ್ಪ ಕಾನ್ಸೆಪ್ಟ್ ಹೇಳಿ ಪ್ರಾಬ್ಲಮ್ ತಗೊಂತೀನಿ. ಎಕ್ಸಾಮಿನೇಷನ್ನು ಮತ್ತು ನಿಮ್ಮ ಸಿ ಇ ಟಿ ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇದೆ. ಏನು ಇಲ್ಲಿ ಡಿಫ್ರೆನ್ಸಿಯೇಷನ್ಗೆ ಒಂದು ಜನರಲ್ ಫಾರ್ಮುಲಾ ಕೊಟ್ಟಿದ್ದೆ ನಿಮಗೆ, ಅದನ್ನು ತಿಳ್ಕೊಳ್ಳಿ. ಈಗ ಒಂದ್ಸತಿ ರಿವ್ಯೂ ಮಾಡ್ತೀನಿ ನೋಡಿ. ಡಿಫ್ರೆನ್ಸಿಯೇಷನ್ಗೆ ಜನರಲ್ ಫಾರ್ಮುಲಾ ಎಕ್ಸ್ ಟು ದಿ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ is equal to n into x to the power of n minus 1 anta. That will be called the general formula for differentiation. ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ನಮ್ಮ ಪಿ ಯು ಸಿ ಲೆವೆಲ್ ಕಾನ್ಸೆಪ್ಟಲ್ಲಿ ನಿಮಗೆ ಇಷ್ಟು ಆಕ್ಸಿಜನ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಈ ಡಿಫ್ರೆನ್ಸಿಯೇಷನ್ ಮಾಡಬೇಕಾದ್ರೆ ಈ ಫಾರ್ಮುಲಾನ ಎಕ್ಸಾಂಪಲ್ಸ್ಗಳಿಗೆ ಯಾವ ರೀತಿ ಯೂಸ್ ಮಾಡೋದು ನೋಡಿ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ದಂಗೆ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದ್ದಂಗೆ. ಗೊತ್ತಾಯ್ತು ಅನ್ಸುತ್ತೆ. ಇದು ಕ್ವಶನ್, ಇದು ಸೊಲ್ಯೂಷನ್ ಅಷ್ಟೇ. ಇಲ್ಲಿ ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ಎಕ್ಸ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಡಿಫ್ರೆನ್ಸಿಯೇಟ್ ಎಕ್ಸ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅನ್ನ ಇದಕ್ಕೆ ಸೊಲ್ಯೂಷನ್ ಹೆಂಗೆ ಬರೆಯೋದು ಅಂದರೆ, ಇಲ್ಲಿ ಇದನ್ನ ವೇರಿಯಬಲ್ ಅಂತೀವಿ, ಇದನ್ನ ಪವರ್ ಅಂತೀವಿ. ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತ ಐತೆ, ಇಲ್ಲಿ ಸ್ಕ್ವಯರ್ ಅಂತ ಐತೆ. ಸ್ಕ್ವಯರ್ ಅಂದರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು 2ನ ಹಾಕಿ ಏನಾಗುತ್ತೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 2 ಎಕ್ಸ್ ಟು ದಿ ಪವರ್ ಆಫ್ 1 ನಥಿಂಗ್ ಬಟ್ 2x. ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಹಿಂಗಿತ್ತು 2x ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ. ಇಲ್ಲಿ ಕಾನ್ಸ್ಟೆಂಟು, ಈ ಕಾನ್ಸ್ಟೆಂಟ್ನ ನಾವು ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಬರಲ್ಲ. ಇನ್ನು ಆ್ಯಸ್ ಇಟ್ ಈಸ್ ಹೆಂಗೆ ಬರೀರಿ 2 ಇಂಟು ಹಿಂಗೆ ತಗೊಬೇಕು. 2 ಇಂಟು ಎಕ್ಸ್ ಕ್ಯೂಬ್ ಇದೆ, ಇದನ್ನ 3x 3 ಮೈನಸ್ 1 ಇಸ್ ಈಕ್ವಲ್ ಟು 6x ಟು ದಿ ಪವರ್ ಆಫ್ 2. 6x ಟು ದಿ ಪವರ್ ಆಫ್ 2 ಗೊತ್ತಾಯ್ತು ಅನ್ಸುತ್ತೆ. ಸಪೋಸ್ 4x ಟು ದಿ ಪವರ್ ಆಫ್ 5 ಇತ್ತು. 4x ಟು ದಿ ಪವರ್ ಆಫ್ 5 ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದರೆ 4 ಇಂಟು ಎನ್ ಇಸ್ ಈಕ್ವಲ್ ಟು 5. ಇಲ್ಲಿ 5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 1 ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 20x ಟು ದಿ ಪವರ್ ಆಫ್ 4. ಗೊತ್ತಾಯ್ತು ಅನ್ಸುತ್ತೆ. ಇದು ವೇ ಆಫ್ ಡಿಫ್ರೆನ್ಸಿಯೇಷನ್. ಇದೊಂದು ವೇ, ಈ ರೀತಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಇಷ್ಟು ಕಾನ್ಸೆಪ್ಟ್ನ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಎಕ್ಸೇ ಬರಬೇಕು ಅಂತ ಏನಿಲ್ಲ, ಟಿ ವೈ ಝಡ್ ಏನು ಬೇಕಾದ್ರೂ ಬರ್ಬೋದು. ಇದು ರೆಸ್ಪೆಕ್ಷನ್ ಅಷ್ಟೇ ಬರುತ್ತೆ, ಟಿ ಎಕ್ಸ್ ವೈ ಝಡ್. ಗೊತ್ತಾಯಿತು. ಈಗ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಮ್ ಡಿಫ್ರೆನ್ಸಿಯೇಷನ್ ಪ್ರಾಬ್ಲಮ್ಸ್ ಇನ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಚಾಪ್ಟರ್. ಇದೊಂದು ಮಾಡೆಲ್ ಪೇಪರು, ಪಿ ಯು ಬೋರ್ಡ್ ಮಾಡೆಲ್ ಪೇಪರಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮು. First problem, the displacement of a particles displacement of a particle moving along x-axis is given by x is equal to 18t plus 5t square. ಈಕ್ವೇಶನ್ ಕೊಟ್ಟಿದ್ದಾರೆ 5t square. Calculate or find
Number 1, instantaneous velocity at t is equal to 2 second. T is equal to 2 second. Next, average velocity between t is equal to 2 second and t is equal to 3 second. Next, instantaneous acceleration. ನೋಡಿ ಇಲ್ಲಿ ಈ ಪ್ರಾಬ್ಲಮಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ವೆಲಾಸಿಟಿ ಅಂದರೆ dx/dt ಕಾನ್ಸೆಪ್ಟ್ ತಗೊಂಡು ಹೇಳಬೇಕು. ನೆಕ್ಸ್ಟ್, ಈ ಅವರೇಜ್ ವೆಲಾಸಿಟಿ ಬಿಟ್ವೀನ್ t is equal to 2 second and t is equal to 3 second. ನೆಕ್ಸ್ಟ್, ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ಇದು ಕಾನ್ಸೆಪ್ಟ್, ಮೂರು ಒಂದರಲ್ಲೇ ಇದೆ. ಇಲ್ಲಿ ಫಸ್ಟು ನಿಮಗೆ ಏನು ಫೈಂಡ್ ಔಟ್ ಮಾಡಬೇಕು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದರೆ ಹೇಳಿದ್ದೀನಿ, v is equal to Δx/Δt. ಇನ್ಸ್ಟಂಟೇನಿಯಸ್ ವೆಲಾಸಿಟಿಗಿರ್ತಕ್ಕಂಥ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು Δx/Δt ಆ್ಯಸ್ Δt tends to 0. As delta t tends to 0, that will be called the mathematical expression for instantaneous velocity. ಇದನ್ನ or ಹಿಂಗೂ ಬರಿಬೋದು. v is equal to dx/dt ಕಾನ್ಸೆಪ್ಟ್. ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ನಾವು ಈ ಕಾನ್ಸೆಪ್ಟ್ನ ತಗೊಳ್ಳೋಣ. ಇದನ್ನು ಬರಿಬೋದು, ಇದನ್ನು ಬರಿಬೋದು. v is equal to dx/dt, ಡೆಲ್ಟಾ ಡಿ ಎಲ್ಲ ಒಂದೇ ಸಮ್ಮರಿ ಕೊಡುತ್ತೆ. ಇದ್ರ ಕಾನ್ಸೆಪ್ಟ್ ಎಲ್ಲ ಒಂದೇ. ಹಂಗಿದ್ಮೇಲೆ ಇದನ್ನು ನಾವು ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಹೆಂಗೆ ಹೇಳಬೇಕು ಅಂದರೆ, v is equal to ಡಿಫ್ರೆನ್ಸಿಯೇಷನ್ ಆಫ್ x with respect to dt. ಡಿಫ್ರೆನ್ಸಿಯೇಷನ್ ಆಫ್ x with respect to dt. ಈಗ ಫೈಂಡ್ ಔಟ್ ಮಾಡೋಣ. ಇಲ್ಲಿ v is equal to d, x ವ್ಯಾಲ್ಯೂ ಏನೋ ಕೊಟ್ಟಿದ್ದಾರೆ ಈಕ್ವೇಷನಲ್ಲಿ, ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್. x ವ್ಯಾಲ್ಯೂ ಹಾಕಿ, x ಅಲ್ಲ 18t ಪ್ಲಸ್ 5t ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು dt. ನೋಡಿ ಫಂಕ್ಷನ್ dt ಇದೆ, ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಏನಾಗುತ್ತೆ ನೋಡಿ, ಈ ಕಡೆ ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಹೇಳಿದ್ದೆ ಜನರಲ್ ಫಾರ್ಮುಲಾ ಹಾಕಿದ್ರೆ ಇಲ್ಲಿ 18 ಐತೆ, ಇದು ಕಾನ್ಸ್ಟೆಂಟು, ಇದನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಪವರ್ ಏನು ಇರಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ 1 t to the power of 1 minus 1 ಅಂತ ಬರೀಬೇಕು. ಯಾಕೆಂದರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಈ ಫಾರ್ಮುಲಾ x with respect to dx is equal to n into x to the power of n minus 1 ಅಂತ. ನೋಡಿ 1 ಏನು ಇರಲ್ಲ ಅಂದರೆ 1 ಬರ್ತಿದ್ದೀನಿ, 1 minus 1 n ಅಂದರೆ ಇಲ್ಲಿ 1 ಗೊತ್ತಾಯ್ತು ಅನ್ಸುತ್ತೆ. ಪ್ಲಸ್ 5 ಇದೇನು ಮಾಡೋಕ್ಕಾಗಲ್ಲ, ಕಾನ್ಸ್ಟೆಂಟ್ನ ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗಲ್ಲ, ಬ್ರಾಕೆಟಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟು ಟಿ ಅಂದರೆ ಇಲ್ಲಿರ್ತಕ್ಕಂಥದ್ರಲ್ಲಿ n ವ್ಯಾಲ್ಯೂ ಎಷ್ಟಿದೆ, 2t to the power of 2 minus 1 ಗೊತ್ತಾಯ್ತು ಅನ್ಸುತ್ತೆ. ನೋಡಿ ಇದು ಬರ್ದಿದ್ದು ಗೊತ್ತಾಯ್ತು ಅನ್ಸುತ್ತೆ. ಇದಕ್ಕೆ ಜನರಲ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಈ ಫಾರ್ಮುಲಾದಲ್ಲಿ n ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಷ್ಟೇ. ಈಗ ನೆಕ್ಸ್ಟ್ ಏನಾಗುತ್ತೆ, v is equal to 18 into 1 is 18 t to the power of 0, 1 minus 1 is equal to 0, t to the power of 0 ಅಂದರೆ 1 again, ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಪ್ಲಸ್ 5 into 2 10 t to the power of 1. ಈಗ v is equal to t to the power of 0 ಅಂದರೆ 1 into 18 ಪ್ಲಸ್ 10t. ಪುಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಯಾವ ವೆಲಾಸಿಟಿನಲ್ಲಿ ಯಾವ ಟೈಮಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ t is equal to 2 second,
ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್ ಬರದೆ 2 ಸೆಕೆಂಡ್ ಅಂದರೆ ಟಿನ 2 ಸೆಕೆಂಡ್ ಹಾಕಿ ಈಗ ವಿ ಈಸ್ ಈಕ್ವಲ್ ಟು 18 ಪ್ಲಸ್ 10 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟಿ ಟಿ ಅಂದರೆ 2 ಸೆಕೆಂಡ್ ಈಸ್ ಈಕ್ವಲ್ ಟು 18 ಪ್ಲಸ್ 10 ಇಂಟು 2 ಅಂದರೆ 20 ಈಸ್ ಈಕ್ವಲ್ ಟು 38 ಮೀಟರ್ ಪರ್ ಸೆಕೆಂಡ್. ಗೊತ್ತಾಯ್ತು ಅನಿಸುತ್ತೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ತಕ್ಕಂಥ ರೂಲ್ ಇದು. ಗೊತ್ತಾಯ್ತಾ ಕಾನ್ಸೆಪ್ಟ್? ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇದಕ್ಕೆ ನೋಡಿ ಈ ಫಂಕ್ಷನ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಬೇಕಿದ್ರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿನಲ್ಲೂ ಬರಿಬೋದು. ಟಿ ಟು ದಿ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಟಿ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಎನ್ ಇಂಟು ಟಿ ಟು ದಿ ಪವರ್ ಆಫ್ ಎನ್ ಮೈನಸ್ 1. ನೆಕ್ಸ್ಟ್ ಪ್ರಾಬ್ಲಮ್ ಇದರಲ್ಲೇ 1 ಬರ್ತೀನಿ, 2 ಬರ್ತೀನಿ ಈಗ. ಅವರೇಜ್ ವೆಲಾಸಿಟಿ ಬಿಟ್ವೀನ್ ಟಿ ಈಸ್ ಈಕ್ವಲ್ ಟು 2 ಸೆಕೆಂಡ್ ಆ್ಯಂಡ್ ಟಿ ಈಸ್ ಈಕ್ವಲ್ ಟು 3 ಸೆಕೆಂಡ್ ಅಂತ. ಅವರೇಜ್ ವೆಲಾಸಿಟಿ ಅಂದರೆ ಈ ರೀತಿ ಬರ್ತಿದ್ದೀವಿ, ಹೌದಾನೆ? x2 ಮೈನಸ್ x1 ಡಿವೈಡೆಡ್ ಬೈ t2 ಮೈನಸ್ t1 ಅಂತ ಜನರಲ್ ಫಾರ್ಮುಲಾ. ಅವರೇಜ್ ವೆಲಾಸಿಟಿಗೆ ಇರ್ತಕ್ಕಂಥ ಜನರಲ್ ಫಾರ್ಮುಲಾ ಇದು. ಜನರಲ್ ಫಾರ್ಮುಲಾ ಫಾರ್ ಅವರೇಜ್ ವೆಲಾಸಿಟಿ ಈಕ್ವಲ್ ಟು x2 ಮೈನಸ್ x1 ಓವರ್ t2 ಮೈನಸ್ t1. ಇಲ್ಲಿ t2 t1 ಕೊಟ್ಟಾರೆ ನೋಡಿ, ಇದನ್ನ t1 ಅಂದ್ಕೊಳ್ಳಿ, ದಟ್ ವಿಲ್ ಬಿ ಕಾಲ್ಡ್ t2. t2 ಈಸ್ ಈಕ್ವಲ್ ಟು 3, t1 ಈಸ್ ಈಕ್ವಲ್ ಟು 2 ಸೆಕೆಂಡ್ ಹಾಕಿ x2 x1 ಬೇಕು. ಅದಕ್ಕೆ x ಕೊಟ್ಟಿರ್ತಾರೆ, xಗೆ ಒಂದ್ಸತಿ t1 ಹಾಕಿದ್ರೆ ಅದು x1 ಆಗುತ್ತೆ, xಗೆ ಒಂದ್ಸತಿ 3 ಸೆಕೆಂಡ್ ಹಾಕಿದ್ರೆ ಅದು x2 ಆಗುತ್ತೆ. ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ t1 ಈಸ್ ಈಕ್ವಲ್ ಟು 2 ಸೆಕೆಂಡ್ ಆದರೆ x2 ಅಥವಾ x1 ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, x1 t1 ಈಸ್ ಈಕ್ವಲ್ ಟು 2 ಸೆಕೆಂಡ್ ಆದರೆ ಅದು x1 ಆಗುತ್ತೆ. x1 ಈಸ್ ಈಕ್ವಲ್ ಟು 18 ಇಂಟು 2 ಪ್ಲಸ್ 5 ಇಂಟು 2 ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಾಗುತ್ತೆ 36. 18 ಇಂಟು 2 ಅಂದರೆ 36 ಪ್ಲಸ್ ಇಲ್ಲಿ 5 ಇದೆ 36 ಪ್ಲಸ್ 4 ಆಯಿತು, 4 ಇಂಟು 5 20 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 56 ಮೀಟರ್. ಡಿಸ್ಪ್ಲೇಸ್ಮೆಂಟು ಮೀಟರಲ್ಲಿ ಇರುತ್ತೆ. ಗೊತ್ತಾಯ್ತು ಅನ್ಸುತ್ತೆ. ಸಿಮಿಲರ್ಲಿ t2 ಈಸ್ ಈಕ್ವಲ್ ಟು 3 ಸೆಕೆಂಡ್ ಹಾಕ್ತೀನಿ, x2 ಈಸ್ ಈಕ್ವಲ್ ಟು ನೋಡಿ 18 ಇಂಟು ಇಲ್ಲಿ 3 ಸೆಕೆಂಡ್ ಹಾಕಿ ಟಿನ 3 ಪ್ಲಸ್ 5 3 ಹೋಲ್ ಸ್ಕ್ವಯರ್ ಏನಾಗುತ್ತೆ ಇಲ್ಲಿ 18 ಇಂಟು 3 ಅಂದರೆ 54 ಪ್ಲಸ್ 9 ಇಂಟು 5 9 ಇಂಟು 5 9 ಇಂಟು 5 45 ಈಸ್ ಈಕ್ವಲ್ ಟು 99 ಮೀಟರ್. ಎಷ್ಟಾಗುತ್ತೆ 99 ಮೀಟರ್ ಆಗುತ್ತೆ. ಈಗ ವೆಲಾಸಿಟಿ ಕಾನ್ಸೆಪ್ಟ್ನ ಫೈಂಡ್ ಔಟ್ ಮಾಡಿ. v is equal to what is the value of x2? x2 nothing but 99 minus 56 over what is the value of t2? t2 ಇಲ್ಲಿ ನೋಡಿ t2 ಅಂದರೆ 3 ಸೆಕೆಂಡು, t1 ಅಂದರೆ 2 ಸೆಕೆಂಡು ಈಸ್ ಈಕ್ವಲ್ ಟು 9ಅಲ್ಲಿ 6 ಹೋದರೆ 3, 9ಅಲ್ಲಿ 5 ಹೋದರೆ 4, 43 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು 43 ಮೀಟರ್ ಪರ್ ಸೆಕೆಂಡ್. 43 ಮೀಟರ್ ಪರ್ ಸೆಕೆಂಡ್. ಇದು ಈಕ್ವೇಷನ್ ನಂಬರ್ 2 ಅಥವಾ ಸೆಕೆಂಡ್ ಪ್ರಾಬ್ಲಮ್ಗಿರ್ತಕ್ಕಂಥ ಒಂದು ಡೈರವೇಷನ್. ನೆಕ್ಸ್ಟ್ ಹ್ಯಾವ್ ಟು ಫೈಂಡ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ಇಲ್ಲಿ ಬರೀತೀನಿ ನೋಡಿ, ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅದನ್ನ ಎ ಈಸ್ ಈಕ್ವಲ್ ಟು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂದರೆ ಮತ್ತೆ ಹೇಗೇನೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಬರೀಬೇಕು ನೋಡಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂದರೆ ವೆಲಾಸಿಟಿ ಬೈ ಟೈಮ್ ಅಂದರೆ ಆಕ್ಸಿಲರೇಷನ್. ಹಂಗಿದ್ಮೇಲೆ ಇದನ್ನ ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನಿಗೆ ಕನ್ವರ್ಟ್ ಮಾಡಿದ್ರೆ ಡೆಲ್ಟಾ ಎಕ್ಸ್ ಇರೋ ಜಾಗದಲ್ಲಿ ಡೆಲ್ಟಾ ವಿ ಬರೀರಿ, ಡೆಲ್ಟಾ ಟಿ ಜಾಗದಲ್ಲಿ ಆ್ಯಸ್ ಇಟ್ ಈಸ್, ಅಥವಾ ಓರ್ ಆರ್ ಇದನ್ನ ಎ ಈಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್
ಡಿ ವಿ ಬೈ ಡಿ ಎಕ್ಸ್ ಅಥವಾ ಡಿ ಟಿ, ಸಾರಿ ಡಿ ಎಕ್ಸ್ ಬರಲ್ಲ, ಡಿ ಟಿ. ಈಗ ವಿ ವ್ಯಾಲ್ಯೂ ಆಗಲೇ ಗೊತ್ತು ನೋಡಿ, ಇಲ್ಲೇ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ಳೋಣ. ವಿ ಈಸ್ ಈಕ್ವಲ್ ಟು ದೊಡ್ಡಸ್ತೆ ಅನಿಸುತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ 18 ಇಂಟು ಟಿ ಒನ್ ಅಂದರೆ 18 ಬರುತ್ತೆ, ಡೈರೆಕ್ಟಾಗಿ ಬರಿತೀನಿ. ಇದನ್ನ 5 ಇಂಟು 2 ಮಾಡಿದ್ರೆ 10 ಟು ದ ಪವರ್ ಆಫ್ ಟಿ, ಟಿ ಟು ದಿ ಪವರ್ ಆಫ್ 1. ವಿ ವ್ಯಾಲ್ಯೂ ಬೇಕು ಅಂದರೆ ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಮಾಡಿದ್ರೆ, ಪ್ರೀವಿಯಸ್ ಕಾನ್ಸೆಪ್ಟಲ್ಲಿ ಮಾಡಿದೆ, 18 ಪ್ಲಸ್ 10t ಆಯಿತು. ಇದು ವಿ ವ್ಯಾಲ್ಯೂ. ವಿ ವ್ಯಾಲ್ಯೂ ಅಲ್ಲಿಗೆ ಹಾಕಿ. ಈಗ ಏನಾಯಿತು? ಎ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ವಿ ಅಂದರೆ 18 ಪ್ಲಸ್ 10t ಓವರ್ ಡಿ ಟಿ. ಎ ಇಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್. ಇಲ್ಲಿ ಯಾವುದು ವೇರಿಯಬಲ್ ಇಲ್ಲ ನೋಡಿ, ಡಿಫ್ರೆನ್ಸಿಯೇಷನ್ ಹಿಂಗಿತ್ತು, 18 ಇಂಟು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇಸ್ ಈಕ್ವಲ್ ಟು 0. ಜ್ಞಾಪಕದಲ್ಲಿ ಇಲ್ಲಿ ಯಾವುದೇ ರೀತಿ ವೇರಿಯಬಲ್ ಇಲ್ಲ, ಈ ಥರ ಫಂಕ್ಷನ್ನು ಇಲ್ಲಿಲ್ಲ ಪಕ್ಕದಲ್ಲಿ, ಮ್ಯಾಗ್ನಿಟ್ಯೂಡ್ ಪಕ್ಕದಲ್ಲಿ. ಇದೊಂದು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ಇಲ್ಲಿರ್ತಕ್ಕಂಥ ಒಂದು ವೇರಿಯಬಲ್ಲು ಇಲ್ಲಿ ಟಿನೋ ಅಥವಾ ಟಿ ಟು ದಿ ಪವರ್ ಆಫ್ 2ನೋ ಟಿ ಟು ದಿ ಪವರ್ ಆಫ್ 3ನೋ ಏನೋ ಇರಬೇಕಾಗಿತ್ತು. ಇದ್ದಿದ್ರು ಮಾತ್ರ ಇದಕ್ಕೆ ವ್ಯಾಲ್ಯೂ ಗೇನ್ ಆಗೋದು. ಡಿಫ್ರೆನ್ಸಿಯೇಷನ್ ಆಫ್ ಎನಿ ನಂಬರ್ ಈಕ್ವಲ್ ಟು 0. ಸಿಂಪಲ್. ಡಿಫ್ರೆನ್ಸಿಯೇಷನ್ ಆಫ್ ಎನಿ ನಂಬರ್ ಈಸ್ ಈಕ್ವಲ್ ಟು 0 ಹಂಗಿದ್ನಲ್ಲ, ಬರೀ ನಂಬರ್ ಇದ್ದರೆ ಡಿಫ್ರೆನ್ಸಿಯೇಷನ್ ಏನೋ 0 ಪ್ಲಸ್ ಇಲ್ಲಿ ವೇರಿಯಬಲ್ ಇದೆ, ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಈಗ 10 ಇಂಟು 1 ಇಂಟು ಟಿ ಟು ದಿ ಪವರ್ ಆಫ್ ಏನಿದೆ 1 ಮೈನಸ್ 1 ಅಂತ ಬರೀಬೋದು. ಎ ಇಸ್ ಈಕ್ವಲ್ ಟು 10 ಇಂಟು ಟಿ ಟು ದಿ ಪವರ್ ಆಫ್ 0 ಅಂದರೆ 1 ಇಂಟು 1 ಅಂದರೆ 1 ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥವು ಇಷ್ಟು ಕಾನ್ಸೆಪ್ಟ್. ಇದೇ ಥರ ಇನ್ನೊಂದು ರೆಫರೆನ್ಸ್ ಪ್ರಾಬ್ಲಮ್ ಮಾಡ್ತೀನಿ ನಾನು. ಇದೇ ಥರ ಇನ್ನೊಂದು ರೆಫರೆನ್ಸ್ ಪ್ರಾಬ್ಲಮ್. The displacement equation represented by x is equal to 2t plus 3t square plus 4t cube. Find instantaneous velocity at t is equal to 2 seconds and average velocity between t is equal to 2 seconds and t is equal to 1 second ಅಂತೇಳಿ ಇದನ್ನ 2 seconds. ಇಷ್ಟು ಸಾಕು. ಅವ್ರ ಆಗ್ಲರೇಷನ್ ಬರಲ್ಲ, ಆಗ್ಲರೇಷನ್ ಮಾಡ್ಕೊಬೋದು. ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಈಗ ಫಸ್ಟ್ ಇನ್ಸ್ಟಂಟೇನಿಯಸ್ ಟು ಫೈಂಡ್ ಸೊಲ್ಯೂಷನ್ ಏನು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ at t is equal to 2 seconds. ಮಾಡೋಣ. ಇಲ್ಲಿ ಫಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇಸ್ ಮ್ಯಾಥಮೆಟಿಕಲಿ ರೆಪ್ರೆಸೆಂಟೆಡ್ ಬೈ v is equal to dx by dt. ಇದನ್ನ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಡಿಫೈನ್ ಮಾಡ್ತೀವಿ. ಈಸ್ ಈಕ್ವಲ್ ಟು dx ನಥಿಂಗ್ ಬಟ್ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಬರ್ಕೊಳ್ಳಿ, 2t ಪ್ಲಸ್ 3t ಸ್ಕ್ವಯರ್ ಪ್ಲಸ್ 4t ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು dt.
ವಿ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರೀತೀನಿ 2 ಇಂಟು ಟಿ, 2ನ ಕಾನ್ಸ್ಟೆಂಟು, ಟಿನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಟಿ ಟು ದಿ ಪವರ್ ಆಫ್ 0. ಗೊತ್ತಾಯ್ತು ಅನ್ಸುತ್ತೆ ಹೆಂಗೆ ಅಂತ. 1 ಅಂಡರ್ಸ್ಟುಡ್ಡು. 1 ಮೈನಸ್ 1 0 ಡೈರೆಕ್ಟಾಗಿ ಬರ್ತಿದ್ದೀನಿ. ಪ್ಲಸ್ 3 ಇಂಟು 2 ಇಂಟು ಟಿ ಟು ದಿ ಪವರ್ ಆಫ್ 2 ಮೈನಸ್ 1 ಪ್ಲಸ್ 4 ಇಂಟು 3 ಇಂಟು 3 ಮೈನಸ್ 1. ಫಸ್ಟು ಎಲಾಬ್ರೇಟ್ ಮಾಡ್ತೀನಿ. ವಿ ಇಸ್ ಈಕ್ವಲ್ ಟು 2 ಪ್ಲಸ್ 6 ಟಿ ಟು ದಿ ಪವರ್ ಆಫ್ 1 ಪ್ಲಸ್ 4 ಇಂಟು 3 12 ಟಿ ಟು ದಿ ಪವರ್ ಆಫ್ 2. ಇದ್ಮೇಲೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಯಾವ ಟೈಮಲ್ಲಿ ಹೇಳೋರೆ, ಬಟ್ ಟಿ ಇಸ್ ಈಕ್ವಲ್ ಟು ಏನು ತಗಬೇಕು 2 ಸೆಕೆಂಡ್. ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು 2 ಪ್ಲಸ್ 6 ಇಂಟು 2 ಸೆಕೆಂಡ್ ಪ್ಲಸ್ 12 ಇಂಟು 2 ಹೋಲ್ ಸ್ಕ್ವೇರ್. ವಿ ಇಸ್ ಈಕ್ವಲ್ ಟು 2 ಪ್ಲಸ್ 12 ಪ್ಲಸ್ 12 ಇಂಟು 4. ವಿ ಇಸ್ ಈಕ್ವಲ್ ಟು 2 ಪ್ಲಸ್ 12 ಪ್ಲಸ್ 12 ಇಂಟು 4 ಅಂದರೆ 48. ವಿ ಇಸ್ ಈಕ್ವಲ್ ಟು 62 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ 62 ಮೀಟರ್ ಪರ್ ಸೆಕೆಂಡ್. ಗೊತ್ತಾಯ್ತು ಅನ್ಸುತ್ತೆ ಈ ಪ್ರಾಬ್ಲಮ್. ಒಂದು ಸಿಂಪಲಾಗಿ ಪ್ರಾಬ್ಲಮ್ ಕೊಡ್ತಾರೆ, ಚೂರು ಕಾನ್ಸೆಪ್ಟ್ ಗೊತ್ತಾದರೂ ಆಯ್ತು ನಿಮಗೆ. ನೆಕ್ಸ್ಟ್ ಟು ಫೈಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ನೆಕ್ಸ್ಟ್ ಆವರೇಜ್ ವೆಲಾಸಿಟಿ ಫೈಂಡ್ ಮಾಡಬೇಕು. ಟು ಫೈಂಡ್ ಆವರೇಜ್ ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ ಟು T1 ಅಂದ್ಕೊಂಬಿಡೋಣ ಡೈರೆಕ್ಟಾಗಿ. T1 ಈಸ್ ಈಕ್ವಲ್ ಟು 1 ಸೆಕೆಂಡ್, T2 ಈಸ್ ಈಕ್ವಲ್ ಟು 2 ಸೆಕೆಂಡ್. ಈಗ ಆವರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು x2 ಮೈನಸ್ x1 ಡಿವೈಡೆಡ್ ಬೈ T2 ಮೈನಸ್ T1. x2 ಬೇಕು, x1 ಈಸ್ ಈಕ್ವಲ್ ಟು ಏನಂತ ಈಕ್ವೇಷನ್ ಇದೆ 2t ಪ್ಲಸ್ 3t ಸ್ಕ್ವಯರ್ ಪ್ಲಸ್ 4t ಕ್ಯೂಬ್. ಈಗ ಫಸ್ಟ್ ಅಟ್ T1 ಈಸ್ ಈಕ್ವಲ್ ಟು 1 ಸೆಕೆಂಡ್ ತಂತೀನಿ. x1 ಈಸ್ ಈಕ್ವಲ್ ಟು 2 ಇಂಟು 1 ಪ್ಲಸ್ 3 ಇಂಟು 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಇಂಟು 1 ಹೋಲ್ ಕ್ಯೂಬ್. ಈಗ x1 ಈಸ್ ಈಕ್ವಲ್ ಟು 2 ಪ್ಲಸ್ 3 ಪ್ಲಸ್ 4 ಈಸ್ ಈಕ್ವಲ್ ಟು 9 ಸೆಕೆಂಡ್. is equal to 9 seconds. Similarly, x2 2t plus 3t square plus 4t cube. Put ಇಲ್ಲಿ t is equal to 2 seconds ತಗೊಳ್ಳಿ. x2 is equal to 2 into 2 plus 3 into 2 whole square plus 4 into 2 whole cube. ಏನಾಗುತ್ತೆ x2 is equal to 4 ಪ್ಲಸ್ ನೋಡಿ ಇಲ್ಲಿ 2 ಸ್ಕ್ವಯರ್ ಅಂದರೆ 4 ಇಂಟು 3 ಅಂದರೆ 12 ಪ್ಲಸ್ ಇಲ್ಲಿ 2 ಕ್ಯೂಬ್ ಅಂದರೆ 8 ಇಂಟು 4 ಅಂದರೆ 32. x2 is equal to 38 ಅಲ್ಲ 36 ಪ್ಲಸ್ 12 48 ಮೀಟರ್ x2 ವ್ಯಾಲ್ಯೂ. x1 ವ್ಯಾಲ್ಯೂ ಇಲ್ಲಿ ಎಷ್ಟು ಬರುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ x1 ಮೀಟರ್, x2 ವ್ಯಾಲ್ಯೂ 48. ಈಗ ಅವರೇಜ್ ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿ v is equal to what is the value of x2 48 ಮೀಟರ್ ಮೈನಸ್ what is the value of x1 9 divided by 2 minus 1 is equal to 48 ಅಲ್ಲಿ 9 ಹೋದರೆ ಎಷ್ಟು ಬರುತ್ತೆ 9 ಇಲ್ಲಿ 3 ಉಳ್ಕೊಳುತ್ತೆ 30 ಮೀಟರ್ ಪರ್ ಸೆಕೆಂಡ್. ಇದು ಇದೇ ಥರ ಒಂದೆರಡು ರೆಫರೆನ್ಸ್ ಪ್ರಾಬ್ಲಮ್ ಕೊಡ್ತೀನಿ, ಮನೇಲಿ ಸಾಲ್ವ್ ಮಾಡಿ.
ಹೋಮ್ವರ್ಕ್ ಪ್ರಾಬ್ಲಮ್. Homework problem. The displacement equation is represented by x is equal to 4t square plus 3t plus 2t cube. Find instantaneous velocity at t is equal to 1 second, average velocity at अथवा between t is equal to 1 second and t is equal to 3 second. ಇದೊಂದು ಹೋಮ್ವರ್ಕ್ ಪ್ರಾಬ್ಲಮ್. ಇದೇ ರೀತಿ ನೆಕ್ಸ್ಟ್ ಒಂದೆರಡು ಸಿಮಿಲರ್ ಪ್ರಾಬ್ಲಮ್ಮು ಪ್ರೀವಿಯಸ್ ಕಾನ್ಸೆಪ್ಟ್ ಕೇಳ್ತಕ್ಕಂಥ ಐಡಿಯಾಗಳು ಕೊಡ್ತೀನಿ, ಮನೇಲಿ ಸಾಲ್ವ್ ಮಾಡ್ಕೊಬೇಕು. A bullet moving with velocity, ಇದು ಹೋಮ್ವರ್ಕು. A bullet moving with velocity, a bullet moving with velocity 60 meter per second, 60 meter per second can just penetrates $60 meters per second, sorry, strikes a wooden plank ಅಂದ್ಕೊಳ್ಳಿ, strikes a wooden plank, it penetrates the plank to a depth, it penetrates the plank to a depth, the plank to a depth, plank to a depth 20 centimeter before coming to stop, before coming to stop. Calculate average retardation, find ಅಂದ್ಕೊಳ್ಳಿ, find retardation of the bullet while passing through the plank, while passing through the plank. ಇದೊಂದು ಹೋಮ್ವರ್ಕ್ ಪ್ರಾಬ್ಲಮ್ಮು. ನೆಕ್ಸ್ಟ್ ಒಂದು NCERT ಪ್ರಾಬ್ಲಮ್ಮು ಇದೇ ಥರ ಇದನ್ನು ಮಾಡಬೇಕು.
ರೆಫರೆನ್ಸ್ ಪ್ರಾಬ್ಲಮ್ಗಳನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡ್ತಾ ಬರಬೇಕು. A ball is thrown vertically upward. A ball is thrown vertically upward with a velocity of 20 meter per second from top of building. From top of building of height 25 meter from the ground. Find ಏನು ಮಾಡಬೇಕು? How ನೋಡಿ ಕ್ವೆಶ್ಚನ್, how high will the ball rise? height ನ ಫೈಂಡ್ ಔಟ್ ಮಾಡಬೇಕು. how high will the ball rise ಅಂದ್ರೆ height ನ ಫೈಂಡ್ ಔಟ್ ಮಾಡಿ. the ball rise question mark. b ಟೈಮ್ ಫೈಂಡ್ ಔಟ್ ಮಾಡಬೇಕು. how long will it be before the ball hits the ground. Before the ball hits the ground. The ball hits the ground. G is equal to 9.8 meter per second square. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದೆ ಹೌ ಹೈ ದ ಬಾಲ್ ರೈಸ್ ಅಂತ. ಇದಕ್ಕೆ ಫಸ್ಟ್ ನೀವು v ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ನ ತಗೊಬೇಕು. ಈ ಪ್ರಾಬ್ಲಮ್ಗೆ ಹೌ ಲಾಂಗ್ ಅಂತ ಹೇಳ್ತಾರೆ. ಅವಾಗ x ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನ ತಗೊಳ್ಳಿ. ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಆನ್ಸರ್ ಬರುತ್ತೆ. ಇದರಲ್ಲಿ ಟೈಮ್ ಆಫ್ ಅಸೆಂಟ್ ಟು ಟೈಮ್ ಆಫ್ ಡಿಸೆಂಟ್ ಥರ ಕ್ಯಾಲ್ಕುಲೇಟ್ ಮಾಡಿ ಇದರಲ್ಲಿ ಎಕ್ಸ್ನ ಅಥವಾ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಟ್ರೈ ಮಾಡಬೇಕು. ಸ್ವಲ್ಪ ಬ್ರೈನಿಗೆ ವರ್ಕ್ ಕೊಟ್ಟರೆ ಬರುತ್ತೆ. ಈಗ ನಾನೇ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ನೀವು ಇದನ್ನ ಗ್ಲಾನ್ಸ್ ಮಾಡಬೇಕು. ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇದು ಬರುತ್ತೆ. ಸಬ್ಜೆಕ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರುತ್ತೆ. ಬಂತು ಅಂದರೆ ಇದು ಮರೆಯೋದು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ಮು, ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ಸಾಲ್ವ್ ಮಾಡ್ತಾ ಬರಬೇಕು. ಹೋಮ್ವರ್ಕ್ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. A train accelerates. A train rates from 36 kmph to 72 kmph on covering a distance of 1
covering a distance of 50 meter 50 meter. Calculate acceleration of train. Find acceleration of train and time taken to cover to cover 50 meter ಡಿಸ್ಟೆನ್ಸ್. ಇದಕ್ಕೆ ನೋಡಿ ಇಲ್ಲಿ ಎರಡು ವೆಲಾಸಿಟಿ ಕೊಟ್ಟಿದ್ದಾರೆ. ದಟ್ ವಿಲ್ ಬಿ ಕಾಲ್ಡ್ ಇನಿಷಿಯಲ್ ವೆಲಾಸಿಟಿ, ದಟ್ ವಿಲ್ ಬಿ ಕಾಲ್ಡ್ ಫೈನಲ್ ವೆಲಾಸಿಟಿ. ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಬೇಕು. ಫಸ್ಟ್ ಈ ಎಕ್ಸ್ ಕೊಟ್ಟಿದ್ದಾರೆ, ಏನೇನು ಫೈಂಡ್ ಔಟ್ ಮಾಡಬೇಕು? ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದಕ್ಕೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ನಾವು ಯೂಸ್ ಮಾಡ್ಕೊಳ್ಳಿ. ಮತ್ತು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇವೆರಡು ಫಾರ್ಮುಲಾ ಯೂಸ್ ಮಾಡಿದ್ರೆ ಇಡೀ ಕಾನ್ಸೆಪ್ಟು ಬರುತ್ತೆ. ಗೊತ್ತಾಯ್ತಂತೆ? ಇಲ್ಲಿವರೆಗೆ ಈ ಫಸ್ಟು ಆಕ್ಚುಯಲ್ ಚಾಪ್ಟರ್ ನಿಮಗೆ ಮೋಷನ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಮೆಟೀರಿಯಲ್ ನೋಟ್ಸ್ನ ಸೆಂಡ್ ಮಾಡ್ತೀನಿ. ಇಷ್ಟು ಪ್ರಾಬ್ಲಮ್ಸ್ನ ವರ್ಕ್ ಮಾಡಿ ಒಂದು ಲಾಂಗ್ ನೋಟ್ ಬುಕ್ಕಲ್ಲಿ ಬರೆದಿರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ಮು ಒಂದಿನ ನೀವು ಓದ್ಬಿಟ್ಟು ಬಿಡು ಬರುತ್ತೆ ನಂಗಿಲ್ಲ, ಎವ್ರಿ ಡೇ ಹೌ ಟು ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್, ದೆನ್ ಇಟ್ ಅಚೀವ್ ಇನ್ ಎಕ್ಸಾಮಿನೇಷನ್. ಅದರ್ವೈಸ್ ಸೋ ಮೆನಿ ಕನ್ಫ್ಯೂಸ್ ಈ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ಇವನ್ನ ವರ್ಕ್ ಮಾಡ್ಕೊಬೇಕು. ದಟ್ಸ್ ಆಲ್.